ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಪರಿಶುದ್ಧ ದಿನದಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಬನ್ನಿ, ಆರಾಧನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವಂಥವರಾಗಿರುವ ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಪರಲೋಕವು ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಈ ವಾರದ ಮೊದಲನೇ ದಿನದಲ್ಲಿ ಮತ್ತೊಂದು ಆವರ್ತಿ ನೀವು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಮ್ಮನ್ನು ಕರ್ತನೆ ಬರಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ನಮ್ಮ ಸಂಗಡ ಮಾತನಾಡು. ನಮ್ಮ ಹಾಡುಗಳು, ನಮ್ಮ ಧ್ಯಾನ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಮತ್ತೊಂದು ಭಾನುವಾರ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಸಂದರ್ಭಕ್ಕಾಗಿ ಸ್ತೋತ್ರ. ದಿನಂಪ್ರತಿ ನಾವು ನಮ್ಮ ಸುತ್ತಮುತ್ತಲು ಕಣ್ಣು ಹಾಯಿಸುವಾಗ ಅನೇಕರು ನಮ್ಮನ್ನು ಬಿಟ್ಟು ಅಗಲಿ ಹೋಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಕಳೆದ ದಿನದಲ್ಲಿ, ನಿನ್ನೆಯ ದಿನದಲ್ಲಿ ವಾಟ್ಸಪ್ಪಲ್ಲಿ ನಾನು ನೋಡುವಂಥ ಸಂದರ್ಭದಲ್ಲಿ ನನ್ನ ಒಬ್ಬ ಸ್ನೇಹಿತ, ದೇವರ ಸೇವೆಯಲ್ಲಿ ಇದ್ದಂಥ ವ್ಯಕ್ತಿ, ಯೌವನ ಪ್ರಾಯ ಈ ಲೋಕವನ್ನು ಬಿಟ್ಟು ಅಗಲಿ ಹೋದ ಎಂಬ ವಾರ್ತೆಯನ್ನು ನಾನು ನೋಡಿದೆ. ಪ್ರಿಯರೇ, ನಾನು ಸಾಧಾರಣವಾಗಿ ಹೇಳುವ ರೀತಿಯಲ್ಲಿ ನಾಳೆ ನಮ್ಮದಲ್ಲ. ನಾಳೆ ಯಾತಕ್ಕೆ? ಮುಂದಿನ ನಿಮಿಷ ನಮ್ಮದಲ್ಲ. ಹೀಗಿರಲಾಗಿ ದೇವರು ನಮಗೆ ಕೊಡುವಂತಹ ಸಂದರ್ಭ, ಸಾವಕಾಶವನ್ನು, ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಉಪಯೋಗಿಸುವಂಥವರಾಗಿರುವ ದಾವೀದನು ಹಾಡುವ ರೀತಿಯಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ಮಾಡಿದ ಉಪಕಾರಗಳನ್ನು ನಾವು ಬದುಕಿರುವಾಗ ಮಾತ್ರ ಮನನ ಮಾಡಿಕೊಳ್ಳುವುದಕ್ಕೆ ಸಾಧ್ಯ, ಜ್ಞಾಪಕ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ನಾವು ಬದುಕಿರುವಾಗ ಮಾತ್ರ ದೇವರಿಗೆ ಸಲ್ಲಿಸುವುದಕ್ಕೆ ಸಾಧ್ಯ. ಹೀಗಿರಲಾಗಿ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿರಲಾಗಿ, ನಿನ್ನೆ ದಿನದಲ್ಲಿ ನಾನು ಒಂದು ಫೋಟೋ ನೋಡಿದೆ. 6 ವಯಸ್ಸು ಮಗು ಟೈಫಾಯ್ಡಿಂದ ಬಾಧಿಸಲ್ಪಟ್ಟು ಆಸ್ಪತ್ರೆಯಲ್ಲಿ ಮಲಗಿರುವಂಥ ಒಂದು ಫೋಟೋ. ಯೋಚನೆ ಮಾಡಿ, ಆ ತಂದೆ ತಾಯಿಗಳ ಮನಸ್ಥಿತಿ ಯಾವ ರೀತಿಯಾಗಿದೆ. ಲೋಕದ ಕಡೆಗೆ ಕಣ್ಣಾಯಿಸುವಾಗ ಅನೇಕರು ವಿವಿಧ ರೀತಿಯಲ್ಲಿ ಈ ಸಂದರ್ಭದಲ್ಲಿ, ಈ ದಿನದಲ್ಲಿ ಹಾದು ಹೋಗುತ್ತಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಸುಸಂದರ್ಭವನ್ನು ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸುವಂಥವರಾಗಿರುವ, ದಾವೀದನೊಂದಿಗೆ ಸೇರಿ ಆಡುವ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಬನ್ನಿ, ದೇವರನ್ನ ಹಾಡಿ ಆರಾಧಿಸುವ. ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದಲ್ಲಿ ನೋಡುವೆ
ಅತಿ ಶ್ರೇಷ್ಠನಾದೇಸುವನು ವಿಶುದ್ಧರ ಮಧ್ಯದಲ್ಲಿ ನೋಡುವೆನು. ಅತಿ ಶ್ರೇಷ್ಠನಾದೇಸುವನು ಆಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ. ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು. ಆಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ. ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು. ಸಂಪಿಗೆ ಪುಷ್ಪ ಶಾರೋನಿನಲ್ಲಿ ತಗ್ಗು ಸ್ಥಳದ ತಾವರೆಯು ಪರಿಯುದ್ಧರ ಮಧ್ಯದಲ್ಲಿ ನೋಡುವೆನು. ಅತಿ ಶ್ರೇಷ್ಠನಾದೇಸುವನು ವಿಶುದ್ಧರ ಮಧ್ಯದಲ್ಲಿ ನೋಡುವೆನು. ಅತಿ ಶ್ರೇಷ್ಠನಾದೇಸುವನು ಆಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ. ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು. ಸುರಿದ ತೈಲ ಹಾಗೆ ನಿನ್ನಮ ಲೋಕ ಸುಗಂಧವ ಬೀಸುತ್ತದೆ. ಸುರಿದ ತೈಲ ಹಾಗೆ ನಿನ್ನಮ ಲೋಕ ಸುಗಂಧವ ಬೀಸುತ್ತದೆ. ಘೋರ ಹಿಂಸೆ ಮಹಾಕಷ್ಟದೋಳು ನನ್ನ ಸುಗಂಧದಂತೆ ಮಾರ್ಪಡಿಸು. ಘೋರ ಹಿಂಸೆ ಮಹಾಕಷ್ಟದೋಳು ನನ್ನ ಸುಗಂಧದಂತೆ ಮಾರ್ಪಡಿಸು. ಆಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ. ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು. ಮನೋಭಾರದ ಕೊರತೆಯಿಂದ ದುಃಖ ಸಮುದ್ರನ ದಾಟುವಾಗ ದಿವ್ಯ ಹಸ್ತ ನೀಡಿ ಸೇರಿಸು ನನ್ನ. ಅಂಜಬಾರದೆಂದು ಹೇಳಿದಾತನೇ. ಆಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ. ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು. ಪ್ರೀತಿಯಿಂದ ನಾ ಹಾಡುವೆನು. ಆಡುವೆ ನನ್ನ ಪ್ರಿಯನ ಜೀವಮಾನವೆಲ್ಲ. ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು. ಪ್ರೀತಿಯಿಂದ ನಾ ಹಾಡುವೆನು. ಹಲ್ಲೆಲೂಯಾ. ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠನಾದ ಯೇಸುವನ್ನು. ಪ್ರಿಯರೇ, ಹಾಡುಗಾರನು ಹಾಡುವಂಥದ್ದು, ಹಾಡುವೆ ನನ್ನ ಪ್ರಿಯನ ಜೀವಮಾನದಲ್ಲೆಲ್ಲ. ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡ್ತೇನೆ. ಈ ದಿನ ದೇವರು ನಮಗೆ ಕೊಟ್ಟಿರುವಂತಹ ಒಂದು ಸುದಿನ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಈ ಕ್ಷಣ, ಈ ಸಂದರ್ಭದಲ್ಲಿ ಅನೇಕರು ಶಾರೀರಿಕವಾದಂತಹ ವೇದನೆಗಳಿಂದ, ಮಾನಸಿಕವಾದ ವೇದನೆಗಳಿಂದ, ಪ್ರಿಯ ಪಾತ್ರರ ಅಗಲುವಿಕೆಯಿಂದ ದುಃಖದ ಮಡುವಿನಲ್ಲಿ
ಆಗಿರುವಾಗ ಸರ್ವ ಕೃಪಾಳುವಾದ ದೇವರು ಈ ಮುಂಜಾನೆ ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ಸಂತೋಷದಿಂದ ಕೃತಜ್ಞತೆಯಿಂದ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನ ಸಂದರ್ಭವನ್ನ ಕೊಟ್ಟಿರಲಾಗಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಕೃತಜ್ಞತೆಯಿಂದ ಸ್ತುತಿಸುವಂಥವರಾಗಿರಬೇಕು. ನಾನು ಸಾಧಾರಣವಾಗಿ ಹೇಳುವಂಥ ಒಂದು ಕೀರ್ತನೆ 122ನೇ ಕೀರ್ತನೆ. ಅಲ್ಲಿ ಅರಸನಾದ ದಾವೀದ ಹೇಳ್ತಾ ಇದ್ದಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ನೋಡಿ, ಅರಸನಾದ ದಾವೀದನ ಜೀವಿತದಲ್ಲಿ ಅರಮನೆಯಲ್ಲಿ ಸುಖದಿಂದ ಇರುವಂಥದ್ದಲ್ಲ ಸಂತೋಷ. ಯೆಹೋವನ ಆಲಯಕ್ಕೆ, ಯೆಹೋವನ ಮಂದಿರಕ್ಕೆ, ಯೆಹೋವನ ಮಂದಿರದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಹೋಗುವಂಥದ್ದು ಬಹಳ ಸಂತೋಷವೆಂಬುದಾಗಿ ಹೇಳ್ತಾ ಇದ್ದಾನೆ. 27ನೇ ಕೀರ್ತನೆಯಲ್ಲಿ ದಾವೀದನ ಒಂದು ಪ್ರಾರ್ಥನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನು ಎದುರು ನೋಡುತ್ತಿರುವೆನು. ನೋಡಿ, ದಾವೀದನು ಕುರುಬನಾಗಿದ್ದ. ಕುರುಬನಾದ ದಾವೀದನನ್ನ ದೇವರು ಇಸ್ರಾಯೇಲ್ಯರ ಅರಸನನ್ನಾಗಿ ನೇಮಿಸಿದ. ತನ್ನ ತಂದೆಯ ಕುರಿಗಳನ್ನ ಕಾಯುತ್ತಾ ಅಡವಿಯಲ್ಲಿ ಬಂಡೆಗಳ ಮೇಲೆ ಕುಳಿತುಕೊಳ್ಳಬೇಕಾಗಿದ್ದ ದಾವೀದನನ್ನ ಇಸ್ರಾಯೇಲ್ಯರ ಸಿಂಹಾಸನದ ಮೇಲೆ ಕುಳ್ಳರಿಸಿದ. ನಾವಾದರೆ ಇದಕ್ಕಿಂತಲೂ ಆಶೀರ್ವಾದ ಬೇರೆ ಇಲ್ಲ ಎಂಬುದಾಗಿ ದೇವರು ಕೊಟ್ಟಿರುವಂಥ ಆಶೀರ್ವಾದದಲ್ಲಿ ಉಲ್ಲಾಸದಿಂದ ಸಮಯವನ್ನು ನಾವು ಕಳೆಯುವಂಥವರಾಗಿರ್ತಿದ್ವು. ಆದರೆ ಇಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ದಾವೀದನ ಪ್ರಾರ್ಥನೆ, ದಾವೀದನ ವಿಜ್ಞಾಪನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ. ನೋಡಿ, ಯೆಹೋವನ ಮಂದಿರದಲ್ಲಿ ಸೇವೆ ಮಾಡುವುದಕ್ಕೆ ದೇವರು ಆರಿಸಿಕೊಂಡಿರುವಂಥದ್ದು ಲೇವಿ ಗೋತ್ರದವರನ್ನ. ದೇವರ ಮಂಜೂಷದ ಮುಂಭಾಗದಲ್ಲಿ ಸೇವೆ ಮಾಡುವುದಕ್ಕೆ ದೇವರು ಆರಿಸಿಕೊಂಡಿರುವಂಥದ್ದು ಲೇವಿ ಗೋತ್ರದಲ್ಲಿ ಆರೋನನ ಮನೆತನದವರನ್ನ. ದಾವೀದನು ಯೆಹೂದ ಗೋತ್ರಕ್ಕೆ ಸೇರಿದವನು. ಆದರೆ ದಾವೀದನ ಪ್ರಾರ್ಥನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುತ್ತಾ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೆ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಕೇಳ್ತಾ ಇದ್ದಾರೆ. ಒಂದೇ ಒಂದು ವರ. ಏನು ವರ? ನಿತ್ಯ ನಿರಂತರವಾಗಿ ನಾನು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು ಎಂಬುದಾಗಿ ಅಲ್ಲ. ನನ್ನ ತರುವಾಯ ನನ್ನ ಮಕ್ಕಳು, ಅವರ ತರುವಾಯ ಅವರ ಮಕ್ಕಳು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು ಎಂಬುದಾಗಿ ಅಲ್ಲ. ದಾವೀದನ ವಿಜ್ಞಾಪನೆ, ದಾವೀದನ ಪ್ರಾರ್ಥನೆ, ನನ್ನ ಜೀವಮಾನದಲ್ಲೆಲ್ಲ ನಿನ್ನ ಮನೆಯಲ್ಲಿ ವಾಸ ಮಾಡಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರಲಾಗಿ ದಾವೀದನು 122ನೇ ಕೀರ್ತನೆಯಲ್ಲಿ ಆಡಿದಂತೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ಸಂತೋಷದಿಂದ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವ. ಪ್ರಿಯರೇ, ಇಂದು ನಮ್ಮ ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ದಿನ. ಇವತ್ತು ಇಡೀ
ಭಾರತ ದೇಶ ತನ್ನ ಗಣರಾಜ್ಯೋತ್ಸವವನ್ನು ಆಚರಿಸುವಂತ ಒಂದು ದಿನ. 76ನೇ ಗಣರಾಜ್ಯೋತ್ಸವ. 75 ವರ್ಷ ಕಂಪ್ಲೀಟ್ ಆಗಿ 76ನೇ ವರ್ಷಕ್ಕೆ ನಾವು ನಮ್ಮ ದೇಶ ಒಂದು ಗಣರಾಜ್ಯವಾಗಿ ಮಾರ್ಪಟ್ಟಿರುವಂತ ಒಂದು ದಿನ. ಸೊ ಎಲ್ಲರಿಗೂ ಗೊತ್ತು, ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 1947 ಸ್ವಾತಂತ್ರ್ಯ ಸಿಕ್ಕಿದ ನಂತರ ಒಂದು ಸಮಿತಿಯನ್ನ ರಚಿಸಿ ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನ ರೂಪಿಸುವಂತಹ ಒಂದು ದಿನ. 1950 ಜನವರಿ 26ರಂದು ನಮ್ಮ ದೇಶ ತನ್ನದೇ ಆದಂಥ ಸಂವಿಧಾನವನ್ನ ಅಳವಡಿಸಿಕೊಂಡಿತ್ತು. ಸೊ ಇಂದು ನಾವೆಲ್ಲರೂ ಆ ಒಂದು ಸಂತೋಷದ ಒಂದು ಸಂದರ್ಭದಲ್ಲಿ ನಾವು ಸೇರಿ ಬಂದಿದ್ದೇವೆ. ಆಸ್ ಎ ಭಾರತದ ಒಬ್ಬ ಪ್ರಜೆಯಾಗಿ, ಸೊ ವಿ ಹ್ಯಾವ್ ಟು ಪ್ರೌಡ್ ಅವರ್ ಸೆಲ್ಫ್. ಕಾರಣ ಇವತ್ತು ನಾವೆಲ್ಲರೂ ಸ್ವತಂತ್ರದಲ್ಲಿ ಜೀವಿಸುವಂತವರಾಗಿದ್ದೇವೆ. ಸಂವಿಧಾನ ನಮಗೆ ಅನೇಕ ಸವಲತ್ತುಗಳನ್ನು ಕೊಟ್ಟಿರುವಂಥದ್ದಾಗಿದೆ. ಅದರಲ್ಲಿ ಪ್ರತ್ಯೇಕವಾಗಿರುವಂಥದ್ದು ಸಮಾನತೆ ಮತ್ತು ನ್ಯಾಯ, ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್. ಪ್ರಿಯರೇ, ಅಂದು ನಮ್ಮ ದೇಶ ಈ ಒಂದು ಸಂವಿಧಾನವನ್ನ ಅಂಗೀಕಾರ ಮಾಡದೆ ಹೋಗಿದ್ರೆ ಇಂದು ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗುತ್ತಿತ್ತು ಎಂಬುದನ್ನ ನಮ್ಮಿಂದ ಊಹಿಸುವುದಕ್ಕೂ ಸಾಧ್ಯವಾಗಿರುವಂಥದ್ದು. ಸೊ ಪ್ರಾರಂಭದಲ್ಲಿ ಎಲ್ಲರಿಗೂ ಈ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತೇನೆ. ವಿ ಆಸ್ ದ ಚಿಲ್ಡ್ರನ್ ಆಫ್ ಗಾಡ್, ನಾವು ದೇವರ ಮಕ್ಕಳಾಗಿರುವ ನಾವುಗಳು, ಲೆಟ್ ಅಸ್ ಪ್ರೇ ಟು, ನಮ್ಮ ದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತವರಾಗಿರುವ. ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆರೆಮೀಯನ ಮೂಲಕ ಇಸ್ರಾಯೇಲರಿಗೆ ಹೇಳುವಂತ ಒಂದು ಮಾತು, ಸೊ ನೀವು ಆಗಿರುವಂತಹ ದೇಶದಲ್ಲಿ ಅದರ ಉನ್ನತಿಗೋಸ್ಕರವಾಗಿ ನೀವು ಪ್ರಾರ್ಥಿಸಿರಿ. ಸೊ ನಮ್ಮ ಒಂದು ಜವಾಬ್ದಾರಿ ಎನ್ನುವಂಥದ್ದು ನಮ್ಮ ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು, ನಮ್ಮನ್ನು ಆಳ್ವಿಕೆ ಮಾಡುವಂಥವರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು. ಅಪೊಸ್ತಲನಾದ ಪೌಲ ರೋಮ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಬೇಕು ಎಂಬುದಾಗಿ. ದೇವರಿಂದ ಹೊರತು ಯಾರಿಗೂ ಅಧಿಕಾರವಿರುವುದಿಲ್ಲ. ಅಧಿಕಾರಕ್ಕೆ ಬಂದಂಥವನು ಅದು ದೇವರ ನೇಮಕವೆಂಬುದಾಗಿ ನಾವು ಅರ್ಥ ಮಾಡಿಕೊಂಡು ನಮ್ಮನ್ನು ಆಳುವಂಥವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವ ಹಂಗಿನಲ್ಲಿದ್ದೇವೆ ಎಂಬುದನ್ನ ನಾವುಗಳು ಎಂದಿಗೂ ಮರೆಯಬಾರದು. ನಮ್ಮಲ್ಲಿ ವಿಭಿನ್ನ ರಾಜಕೀಯ ವಿಶ್ಲೇಷಣೆಗಳು, ತಾತ್ಪರ್ಯಗಳು ಇರಬಹುದು. ಆದರೆ ಒಬ್ಬ ಪ್ರಜೆಯಾಗಿ ದೇವರು ಅಧಿಕಾರದಲ್ಲಿ ಇಟ್ಟಿರುವ ವ್ಯಕ್ತಿಯ ಉತ್ತಮ ಆಡಳಿತಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂಬುದನ್ನು ನಾವು ಮರಿಬಾರದು. ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಹೇಳುವಂಥದ್ದು, ರಾಜರುಗಳ ಹೃದಯ, ಮನುಷ್ಯರ ಹೃದಯ ದೇವರ ಕೈಯಲ್ಲಿ ನೀರಿನ ಕಾಲುವೆಯಂತಿದೆ, ತನಗೆ ಬೇಕಾದ ಹಾಗೆ ತಿರುಗಿಸುತ್ತಾನೆ ಎಂಬುದಾಗಿ.
ಪ್ರಿಯರೇ, ನಮ್ಮ ದೈನಂದಿನ ಜೀವಿತದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳು ದೈವಿಕ ನಿಶ್ಚಯದಿಂದ ಕೂಡಿರುವಂಥದ್ದಾಗಿರಲಾಗಿ ನಾವುಗಳು ದೇವರ ವಾಕ್ಯಾನುಸಾರವಾಗಿ ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಾವು ನಿರ್ವಹಿಸುವಂಥವರಾಗಿರಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ಒಂದು ಗಣರಾಜ್ಯವಾಗಿ ನಮ್ಮ ದೇಶ ಉನ್ನತಿಯಿಂದ ಉನ್ನತಿಗೆ ದಾಪುಗಾಲು ಇಡುವಂತೆ ದೇವರ ಮಕ್ಕಳಾದ ನಾವುಗಳು ಪ್ರಾರ್ಥಿಸಬೇಕಾದಂಥದ್ದು ಬಹಳ ಅನಿವಾರ್ಯ. ಈ ಮುಂಜಾನೆಯಲ್ಲಿ ಈ ಒಂದು ವಿಷಯವನ್ನು ಆಸ್ಪದವಾಗಿ ಇಟ್ಟುಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರುವ ಇಂದು ನಾನು ದೇವರ ವಾಕ್ಯಕ್ಕೆ ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಎನ್ನುವಂಥದ್ದು ಯುನೈಟೆಡ್ ಇನ್ ಲವ್, ಪ್ರೀತಿಯಲ್ಲಿ ಒಂದಾಗುವುದು. ಏನು ಯುನೈಟೆಡ್? ಒಂದಾಗುವುದು. ಪ್ರಿಯರೇ, ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಹೇಳಿರುವಂಥದ್ದು 3 ಉರಿಯ ಹಗ್ಗ ಕಿತ್ತು ಹೋಗೋದಿಲ್ಲ, ಅದು ಬಹಳ ಬಲವಿರುವಂಥದ್ದಾಗಿದೆ. ಹೀಗಿರಲಾಗಿ ದೇವರ ಮಕ್ಕಳಾದ ನಾವುಗಳು ಪ್ರತ್ಯೇಕವಾಗಿ ನಾನು ಕಳೆದ ಭಾನುವಾರ ಹೇಳಿದ ರೀತಿಯಲ್ಲಿ ಕಳೆದ ಶನಿವಾರದಿಂದ ಮೇನ್ಲೈನ್ ಸಭೆಗಳು ಎಕ್ಯುಮೆನಿಕಲ್ ಸಂಡೆಯನ್ನು ಆಚರಿಸ್ತಾ ಇದ್ದಾರೆ. ಅಂದರೆ ಒಂದಾಗಿರುವಂಥದ್ದು. ಇಂದು ನಾವು ಪ್ರೀತಿಯಲ್ಲಿ ಒಂದಾಗುವುದು. ಪ್ರಿಯರ, ಇಂದು ನಮ್ಮಲ್ಲಿ ಕ್ರೈಸ್ತರಾದ ನಮ್ಮಲ್ಲಿ ಅನೇಕ ಪಂಗಡಗಳನ್ನು ನಾವು ಕಾಣ್ತಾ ಇದ್ದೇವೆ, ಅನೇಕ ಸಭೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳುವುದಕ್ಕೆ ನಾನು ಬಯಸುವಂಥದ್ದು, ನಮ್ಮಲ್ಲಿ ಕ್ರೈಸ್ತರಾದ ನಮ್ಮಲ್ಲಿ ಸಭಾ ವ್ಯತ್ಯಾಸ ಭೇದವಿಲ್ಲದೆ ನಮ್ಮಲ್ಲಿ ಆ ಒಂದು ಯುನಿಕ್ನೆಸ್, ಆ ಒಂದು ಒಂದಾದಂತಹ ಅನುಭವ ಉಂಟು. ನಾನು ಕಳೆದ ವಾರ ಒಂದು ಮಾತು ಹೇಳಿದೆ, ಕ್ಯಾಚಿಂಗ್ ಫಿಶ್ ಇನ್ ಅಕ್ವೇರಿಯಂ ಈಸ್ ಅನ್ ಈಸಿಯರ್ ಟಾಸ್ಕ್ ದನ್ ಕ್ಯಾಚಿಂಗ್ ಫಿಶ್ ಇನ್ ದ ಓಷನ್. ಸಮುದ್ರದಲ್ಲಿ ಮೀನು ಹಿಡಿಯುವುದಕ್ಕಿಂತ ಅಕ್ವೇರಿಯಂನಲ್ಲಿ ಮೀನು ಹಿಡಿಯುವುದು ಸುಲಭದ ಕೆಲಸ. ಇಂದು ಕ್ರೈಸ್ತರಾದ ನಾವುಗಳು ಅಕ್ವೇರಿಯಂನಿಂದ ಮೀನು ಹಿಡಿಯುವಂತಹ ಕೆಲಸದಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಅರ್ಥಾತ್ ಇತರೆ ಸಭೆಗಳಿಗೆ ಹೋಗುವ ವಿಶ್ವಾಸಿಗಳನ್ನ ಮೋಹದ ಮಾತುಗಳನ್ನು ಹೇಳಿ ನಮ್ಮ ಸಭೆಯ ಭಾಗಗಳಾಗಿ ಮಾರ್ಪಡಿಸುವಂತರಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಅರ್ಥ, ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ನೋಡುವಂಥದ್ದು ಪ್ರೀತಿಯಲ್ಲಿ ಯುನೈಟೆಡ್ ಇನ್ ಲವ್, ಪ್ರೀತಿಯಲ್ಲಿ ಒಂದಾಗುವಂಥದ್ದು. ನೋಡಿ, ಪ್ರೀತಿಯಲ್ಲಿ ಒಂದಾಗುವುದು ಅಂದ್ರೆ ನಮ್ಮನ್ನು ಆ ದೈವಿಕವಾದಂತಹ ಆ ಒಂದು ವಲಯದಲ್ಲಿ ಪರಸ್ಪರ ಪ್ರತಿಯೊಬ್ಬರನ್ನ ಒಂದಾಗಿ ಕಾಣುವಂಥದ್ದು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ಅದರ 12ನೇ ವಾಕ್ಯದಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ.
ಅದರ 9ನೇ ವಾಕ್ಯದಲ್ಲಿ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನೋಡಿ, ತಂದೆಯಾದ ದೇವರು ಮಗನನ್ನ ಪ್ರೀತಿಸಿದ, ಯೇಸು ಕ್ರಿಸ್ತನನ್ನ ಪ್ರೀತಿಸಿದ ರೀತಿಯಲ್ಲಿ ಆ ಪ್ರೀತಿ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಯೋಹಾನ 3:16 ನಾವು ಒಂದು ಬಾರಿ ಓದ್ಕೊಳ್ಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಪ್ರೀತಿಸಿದ ವಿಧ ಏನಂದ್ರೆ, ಆದಿಯಲ್ಲಿ ಅವಿಧೇಯರಾಗಿ ದೇವರ ಮಾತನ್ನ ಧಿಕ್ಕರಿಸಿ ದೇವರಿಂದ ದೂರ ಹೋದಂತಹ ಮಾನವರನ್ನ ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ಯೇಸು ಕ್ರಿಸ್ತನನ್ನ ಶಿಲುಬೆಯಲ್ಲಿ ಯಜ್ಞಾರ್ಪಿತವಾಗಿ ಅರ್ಪಿಸಿ ಆ ಯೇಸು ಕ್ರಿಸ್ತನ ರಕ್ತದಿಂದ ಮಾನವನ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ತನ್ನೊಂದಿಗೆ ಒಂದುಗೂಡಿಸುವಂಥದ್ದು. ಇದು ತಂದೆಯಾದ ದೇವರ ಪ್ರೀತಿ. ಈ ತಂದೆಯಾದ ದೇವರ ಪ್ರೀತಿಯನ್ನ ನಿರ್ವಹಿಸುವುದಕ್ಕೋಸ್ಕರವಾಗಿಯೇ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿಯು ಮನುಷ್ಯನಾಗಿ ದಾಸನಾಗಿ ಈ ಲೋಕಕ್ಕೆ ಜನಿಸಿ ಬಂದ. ತಂದೆ ಯೇಸು ಕ್ರಿಸ್ತನನ್ನ ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ. ಅರ್ಥ, ದೇವರಿಂದ ದೂರ ಹೋದ ಮನುಷ್ಯರನ್ನ ದೇವರ ಬಳಿಗೆ ಒಂದುಗೂಡಿಸುವುದಕ್ಕೋಸ್ಕರವಾಗಿ ಸರ್ವಶಕ್ತನಾದ ದೇವರು ಒಂದು ದೌತ್ಯದೊಂದಿಗೆ ನಮ್ಮನ್ನ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ. ಆದುದರಿಂದಲೇ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಇದು ನಾನು ಕೊಡುವಂತಹ ಆಜ್ಞೆ. 14ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ನಾವು ದೇವರನ್ನ ಪ್ರೀತಿಸುವಂಥವರು ಎಂಬುದಾಗಿ ಹೇಳಿಕೊಳ್ಳುವಂಥವರಾಗಿದ್ರೆ ದೇವರು ನಮಗೆ ಕೊಟ್ಟಿರುವಂತಹ ಆಜ್ಞೆಗಳಿಗೆ ಅನುಗುಣವಾಗಿ ನಾವು ಜೀವಿಸುವಂಥವರಾಗಿರಬೇಕು ಪ್ರಿಯರೇ. ಆದುದರಿಂದಲೇ ಇಲ್ಲಿ ಯೇಸು ಕೊಟ್ಟಿರುವಂತಹ ಆಜ್ಞೆ ಏನು? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೋಡಿ, ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳು ಇದ್ದಾಗ್ಯೂ 1950 ಜನವರಿ 26ರಂದು ಒಂದು ಗಣರಾಜ್ಯವಾಗಿ ಮಾರ್ಪಟ್ಟು ನಾವೆಲ್ಲರೂ ಯಾವ ರೀತಿಯಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಒಂದು ಐಕ್ಯತೆಯಲ್ಲಿ ಅಖಂಡ ರಾಜ್ಯವಾಗಿ ಅಖಂಡ ದೇಶವಾಗಿ ನಾವು ಮಾರ್ಪಟ್ಟಿದ್ದೇವೋ, ಅದೇ ರೀತಿಯಲ್ಲಿ ದೇವರ ಮಕ್ಕಳಾದವರು ಸಭಾ ವ್ಯತ್ಯಾಸ ಭೇದವಿಲ್ಲದೆ ಪರಸ್ಪರ ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಬದುಕಬೇಕು ಎಂಬುವಂಥದ್ದು ದೇವರ ಒಂದು ಉದ್ದೇಶ. ಸಭೆಗಳು, ಪಂಗಡಗಳು ಅದು ಮಾನುಷಿಕವಾದ ಕಲ್ಪಿತಗಳು ಅಥವಾ ಮಾನುಷಿಕವಾದಂಥ ಅಧಿಕಾರಕ್ಕೋಸ್ಕರವಾಗಿ ರೂಪಿಸಲ್ಪಟ್ಟಿರುವಂಥದ್ದು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ನಾವು ನೋಡುವಂಥದ್ದು ಮೇನ್ಲೈನ್ ಸಭೆಗಳು. ಯಾವುದು ಮೇನ್ಲೈನ್ ಸಭೆಗಳು? ಕ್ಯಾಥಲಿಕ್ ಆಗಿರಬಹುದು, ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ಗಳಾಗಿರ್ಬೋದು, CSI ಆಗಿರ್ಬೋದು, CNI ಆಗಿರ್ಬೋದು, ಮರ್ತೋಮ ಆಗಿರ್ಬೋದು. ಈ ರೀತಿಯಾದಂಥ ಕೆಲವು ಮೇನ್ಲೈನ್ ಸಭೆಗಳು. ಇದರ ಮಧ್ಯದಲ್ಲಿ ಪೆಂಟೆಕೋಸ್ಟ್ ಸಭೆಗಳು ಉಂಟು. ಪೆಂಟೆಕೋಸ್ಟಲ್ಲಿ ವಿವಿಧವಾದ ಪೆಂಟೆಕೋಸ್ಟ್ ಸಭೆಗಳು ಉಂಟು. ಇದರ ಮಧ್ಯದಲ್ಲಿ ಇಂಡಿಪೆಂಡೆಂಟ್ ಆಗಿ ಸೇವೆ ಮಾಡುವಂತಹ ಸಭೆಗಳು ಉಂಟು.
ಆದರೆ ಪ್ರಿಯರೇ, ನಾವು ಇಲ್ಲಿ ಗ್ರಹಿಸಬೇಕಾದಂಥದ್ದು, ಇದು ಮೇನ್ಲೈನ್ ಸಭೆಗಳಾಗಿರಬಹುದು ಅಥವಾ ಡಿನಾಮಿನೇಷನ್ ಸಭೆಗಳಾಗಿರಬಹುದು ಅಥವಾ ನಾನ್ ಡಿನಾಮಿನೇಷನ್ ಸಭೆಗಳಾಗಿರಬಹುದು. ಸೊ ನಾವೆಲ್ಲರೂ ಏಕಮಾತ್ರ ದೇವರನ್ನ ಆರಾಧಿಸುವಂಥವರು ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಸಂಗಗಳು, ನಮ್ಮ ಕಾರ್ಯವೈಖರ್ಯಗಳು ನಾವು ಒಂದು ಪ್ರತ್ಯೇಕವಾದ ದೇವರನ್ನ ಆರಾಧಿಸುವ ವರ್ಗವಾಗಿ ಮಾರ್ಪಟ್ಟಿದ್ದೇವೆ ಎಂಬ ವಿಧದಲ್ಲಿ. ಪ್ರಿಯರೇ, ಕ್ರೈಸ್ತರಾದ ನಾವುಗಳು ಪ್ರೀತಿಯಲ್ಲಿ ಒಂದಾಗುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಘಟಕವಾಗಿದೆ. ಈ ಒಂದು ಎಕ್ಯುಮೆನಿಕಲ್ ಸಂಡೇ ಅಥವಾ ಈ ಒಂದು ಎಕ್ಯುಮೆನಿಕಲ್ ಮೂವ್ಮೆಂಟ್ನ ಉದ್ದೇಶ ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳು ಈ ಒಂದು ಮೂವ್ಮೆಂಟಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದೆ. ಈ ಒಂದು ಮೂವ್ಮೆಂಟ್ನ ಉದ್ದೇಶ ಅನ್ನುವಂಥದ್ದು ವಿವಿಧ ಪಂಗಡಗಳಿಗೆ, ವಿವಿಧ ಡಿನಾಮಿನೇಷನ್ಗಳಿಗೆ ಸೇರಿದ ಸಭೆ ಐಕ್ಯವಾಗಿ ಇದ್ದು ಸುವಾರ್ತೆಯನ್ನ ಕೇಳಿಸಿಕೊಳ್ಳದ ಜನಗಳಿಗೆ ಸುವಾರ್ತೆಯನ್ನ ತಲುಪಿಸುವಂತಹ ಉದ್ದೇಶವನ್ನ ಹೊಂದಿರುವಂಥದ್ದು. ನಾನು ಆದುದರಿಂದಲೇ ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಅನೇಕ ಸಭೆಗಳು ಅಕ್ವೇರಿಯಂನಲ್ಲಿ ಮೀನು ಹಿಡಿಯುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅರ್ಥಾತ್ ಇತರೆ ಸಭೆಗಳಿಗೆ ಹೋಗುವ ವಿಶ್ವಾಸಿಗಳನ್ನ ತಮ್ಮ ಸಭೆಯ ಸದಸ್ಯರಾಗಿ ಮಾಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಹೊರತು ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತಹ ದೌತ್ಯ, ಆ ದೌತ್ಯ ಏನೆಂಬುದಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಇಂತಹ ಒಂದು ಪದಪ್ರಯೋಗವನ್ನು ಬಳಸಿದ್ದಾನೆ ನೋಡಿ. ನೀವು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮ್, ಯೂದಾಯ, ಸಮಾರ್ಯ. ನೋಡಿ, ಯಹೂದ್ಯರು ಸಮಾರ್ಯದವರೊಂದಿಗೆ ಯಾವ ರೀತಿಯ ಒಡನಾಟವನ್ನು ಇಟ್ಟುಕೊಂಡವರಲ್ಲ. ಸಮಾರ್ಯ ಅನ್ನುವಂಥದ್ದು ಮಿಶ್ರ ಜನಾಂಗ. ಅಂದರೆ ಯಹೂದ್ಯರಾದವರು ಯಹೂದ್ಯರಲ್ಲದವರನ್ನು ಮದುವೆಯಾಗಿ ಜನಿಸಿದಂತಹ ಒಂದು ತಲೆಮಾರು ಸಮಾರ್ಯದವರು. ಪ್ರತಿಯೊಬ್ಬ ಯಹೂದ್ಯನು ಯಾವ ಕಾರಣಕ್ಕೂ ಸಮಾರ್ಯ ಪಟ್ಟಣವನ್ನು ಹಾದು ಹೋಗುತ್ತಿರಲಿಲ್ಲ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಯಾರಿಗೆ? ತನ್ನೊಂದಿಗಿದ್ದ ಶಿಷ್ಯರಿಗೆ. ಯೇಸು ಸ್ವಾಮಿಯೊಂದಿಗೆ ಇದ್ದಂಥ ಶಿಷ್ಯರು ಯಾರಾಗಿದ್ರು? ಯಹೂದ್ಯರು. ಅವರಿಗೆ ಹೇಳುವಂಥದ್ದು, ನೀವೇನು ಮಾಡಬೇಕು? ಮೊದಲು ಯೆರೂಸಲೇಮಿನಲ್ಲಿ ಸಾಕ್ಷಿ ಹೇಳಬೇಕು, ಯೂದಾಯದಲ್ಲಿ ಸುವಾರ್ತೆಯನ್ನು ಸಾರಬೇಕು, ಆಮೇಲೆ ಸಮಾರ್ಯದಲ್ಲಿ ಸಾರಬೇಕು, ಅದಾದ್ಮೇಲೆ ಭೂಮಿಯ ಕಟ್ಟ ಕಡೆಯವರೆಗೆ. ಇದು ದೇವರು ನಮಗೆ ಕೊಟ್ಟಿರುವಂತ ಒಂದು ದೌತ್ಯ. ಪ್ರಿಯರೇ, ನಾವು ದೇವರು ಕೊಟ್ಟಿರುವ ದೌತ್ಯವನ್ನ ನಿರ್ವಹಿಸುತ್ತಿದ್ದೇವ ಎಂಬುದನ್ನು ನಾವು ಒಂದು ಸಾರಿ ಮನನ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಯುನೈಟೆಡ್ ಇನ್ ಲವ್, ಪ್ರೀತಿಯಲ್ಲಿ ಒಂದಾಗುವಂಥದ್ದು. ನೋಡಿ, ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕೊರಿಂಥ ಸಭೆಯನ್ನ ಅಥವಾ ಕೊರಿಂಥ ಸಭೆಯ ವಿಶ್ವಾಸಿಗಳನ್ನ ಖಂಡಿಸುವಂತಹ ಕೆಲವು ಮಾತುಗಳನ್ನು ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. 1 ಕೊರಿಂಥ 1ನೇ ಅಧ್ಯಾಯ 10ರಿಂದ 17 ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಕೊರಿಂಥ ಸಭೆಯಲ್ಲಿ ಉಂಟಾದ ಭೇದ ಭಾವಗಳ ಕುರಿತಾಗಿ ಅಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡ್ತೇವೆ. 10ನೇ ಅಧ್ಯಾಯವನ್ನ ಪೌಲನು ಪ್ರಾರಂಭಿಸುವಂಥದ್ದು, ಸಹೋದರರೇ,
ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ಭೇದಗಳಿರಬಾರದು. ನೋಡಿ, ಅಲ್ಲಿ ಉಪಯೋಗಿಸಿರುವಂತಹ ಒಂದು ಪದ ಅನ್ನುವಂಥದ್ದು, ಗ್ರೀಕ್ ಪದ ಅನ್ನುವಂಥದ್ದು ಸ್ಕಿಸಮ್ ಎಂಬುದಾಗಿ, ಹರಿದು ಹೋಗುವಂಥದ್ದು. ಭೇದಗಳು ಅಂದರೆ ನಿಮ್ಮಲ್ಲಿ ಚೆಲ್ಲಾಪಿಲ್ಲಿಯ ಆಗುವಂತಹ ಯಾವ ಕಾರ್ಯಗಳು ಇರಬಾರದು ಎಂಬುದಾಗಿ ಆತ ಮುಂದುವರಿಸಿಕೊಂಡು ಹೇಳಿರುವಂಥದ್ದು. ನಿಮ್ಮಲ್ಲಿ ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು. ನೀವು ಹೊಂದಿಕೆಯಿಂದಿರಬೇಕು ಎಂಬುದಾಗಿ. ಈ ರೀತಿ ಹೇಳೋದಕ್ಕೆ ಕಾರಣ ಏನು? ಕೊರಿಂಥ ಸಭೆಯಲ್ಲಿ ನಾವು ವಿವಿಧ ಗುಂಪುಗಳನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ನೋಡುವಂಥದ್ದು ಅದರ 12ನೇ ವಾಕ್ಯದಲ್ಲಿ ಕೊರಿಂಥ ಸಭೆಯ ವಿಶ್ವಾಸಿಗಳು ಕೆಲವರು ಹೇಳ್ತಾ ಇದ್ದಾರೆ, ನಾವು ಪೌಲನ ಗುಂಪಿನವರು. ಕೆಲವರು ಹೇಳ್ತಾರೆ, ನಾವು ಅಪೊಲ್ಲೋಸನ ಗುಂಪಿನವರು. ಕೆಲವರು ಹೇಳ್ತಾರೆ, ನಾವು ಕೇಫನ ಗುಂಪಿಗೆ ಸೇರಿದವರು. ಇನ್ನು ಕೆಲವರು ಹೇಳ್ತಾರೆ, ನಾವು ಕ್ರಿಸ್ತನ ಗುಂಪಿಗೆ ಸೇರಿದವರು. 4 ಗುಂಪುಗಳು. ಕೊರಿಂಥ ಸಭೆಯ ಸೇವೆಯ ಕುರಿತಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಪೊಸ್ತಲರ ಕೃತ್ಯ ಅದರ 15ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು 15ನೇ ಅಧ್ಯಾಯದಲ್ಲಿ ಅದರ 18ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭ, ಅಪೊಸ್ತಲನಾದ ಪೌಲ ತನ್ನ 2ನೇ ಮಿಷನರಿ ಪ್ರಯಾಣದಲ್ಲಿ ಕೊರಿಂಥ ಪಟ್ಟಣಕ್ಕೆ ಭೇಟಿ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅಪೊಸ್ತಲನಾದ ಪೌಲನ 2ನೇ ಸುವಾರ್ತ ಪ್ರಯಾಣ ಅನ್ನುವಂಥದ್ದು ಒಂದು ದೈವಿಕವಾದ ನಿಯೋಗದಿಂದ ಉಂಟಾದಂತಹ ಪ್ರಯಾಣ. ಪೌಲನು ತನ್ನ ಮೊದಲನೆಯ ಸುವಾರ್ತ ಪ್ರಯಾಣವನ್ನು ಮುಕ್ತಾಯಗೊಳಿಸಿ ತನ್ನ 2ನೇ ಸುವಾರ್ತ ಪ್ರಯಾಣವನ್ನು ಆಸ್ಯ ಸೀಮೆಯಲ್ಲಿ ಮಾಡಬೇಕೆಂಬುದಾಗಿ ನಿಶ್ಚಯಿಸಿದ. ಆದರೆ ಪವಿತ್ರಾತ್ಮನು ಅವನನ್ನು ತಡೆದದ್ದರ ಮೂಲಕವಾಗಿ ಅವನಿಗೆ ಆಸ್ಯ ಸೀಮೆಗೆ ಪ್ರವೇಶಿಸುವುದಕ್ಕೆ ಆಸ್ಪದವಾಗಲಿಲ್ಲ. ಹೀಗಿರಲಾಗಿ ಪೌಲನು ಒಂದು ದಿನ, ಒಂದು ರಾತ್ರಿ, ಒಂದು ದರ್ಶನವನ್ನು ಕಾಣ್ತಾ ಇದ್ದಾನೆ. ಮೆಕೆದೋನ್ಯದ ಒಬ್ಬ ವ್ಯಕ್ತಿ ಪೌಲನಿಗೆ ಹೇಳುವಂಥದ್ದು, ನೀನು ಸಮುದ್ರವನ್ನು ದಾಟಿ ಬಂದು ನಮಗೆ ಸಹಾಯ ಮಾಡು. ಈ ರೀತಿ ಪೌಲನ 2ನೇ ಮಿಷನರಿ ಪ್ರಯಾಣ ಒಂದು ದೈವಿಕ ನಿಯೋಗದ ಪ್ರಕಾರವಾಗಿ ಅದು ನಿರ್ವಹಿಸಲ್ಪಟ್ಟಿತು. ಇದರ ಫಲವಾಗಿ ಪೌಲ ಪ್ರಾರಂಭದಲ್ಲಿ ಫಿಲಿಪ್ಪಿ ಪಟ್ಟಣಕ್ಕೆ, ನಂತರ ಅಲ್ಲಿಂದ ಥೆಸಲೋನಿಕ ಪಟ್ಟಣಕ್ಕೆ, ನಂತರ ಅಲ್ಲಿಂದ ಬೆರೋಯ ಪಟ್ಟಣಕ್ಕೆ, ನಂತರ ಅಲ್ಲಿಂದ ಅಥೇನ ಪಟ್ಟಣಕ್ಕೆ, ಹೀಗೆ ಪಟ್ಟಣದಿಂದ ಪಟ್ಟಣಕ್ಕೆ ಯಾತ್ರೆ ಮಾಡಿ ಸುವಾರ್ತೆಯನ್ನು ಸಾರುತ್ತಾ ಮುಂದೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಫಿಲಿಪ್ಪಿ ಪಟ್ಟಣದಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ನಾವು ನೋಡುವಂಥದ್ದು ಲೂದ್ಯಳೆಂಬ ಒಬ್ಬ ಸ್ತ್ರೀ ತನ್ನ ಮನೆಯವರ ಸಹಿತವಾಗಿ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡುವಂಥದ್ದು. ನಂತರವಾಗಿ ಒಬ್ಬ ಗಾರಡುಗಾತಿ ರಕ್ಷಣೆಯ ಮಾರ್ಗದಲ್ಲಿ ಬರುವಂಥದ್ದು. ನಂತರವಾಗಿ ಸೆರೆಮನೆಯ ಯಜಮಾನನು ಮತ್ತು ಅವನ ಕುಟುಂಬ ಕರ್ತನನ್ನು ಅಂಗೀಕರಿಸುವಂಥದ್ದು. ಥೆಸಲೋನಿಕದಲ್ಲಿ ಅನೇಕರು ಪೌಲನು ಯೇಸುವೇ ಕ್ರಿಸ್ತನೆಂಬುದಾಗಿ ಪ್ರಚುರಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಹೀಗೆ ಪ್ರಯಾಣ ಮಾಡಿ ಕೊರಿಂಥ ಪಟ್ಟಣಕ್ಕೆ ಪೌಲನು ಬಂದು ಕೊರಿಂಥ ಪಟ್ಟಣದಲ್ಲಿ ಸುಮಾರು 1.5 ವರ್ಷ ವಾಸವಾಗಿದ್ದು ಅಲ್ಲಿದ್ದಂತಹ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ವಾಕ್ಯವನ್ನು ಸಾರಿ
ಒಂದು ಸಭೆಯನ್ನ ಪ್ರಾರಂಭಿಸಿದ. ಅದಾದ ನಂತರವಾಗಿ ಪೌಲ ತನ್ನ 3ನೇ ಸುವಾರ್ಥ ಪ್ರಯಾಣದ ಸಂದರ್ಭದಲ್ಲಿ ಆಸ್ಯ ಸೀಮೆಗೆ ಅಥವಾ ಎಫೆಸ್ಯ ಪಟ್ಟಣಕ್ಕೆ ಹೋಗುವಂಥದ್ದಾಗಿ ನಾವು ನೋಡುತ್ತೇವೆ. ಪೌಲನು ಎಫೆಸ ಪಟ್ಟಣದಲ್ಲಿ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಅಪೊಲೋಸನೆಂಬ ಯೌವನಸ್ಥ ಕೊರಿಂಥ ಪಟ್ಟಣದಲ್ಲಿ ದೇವರ ವಾಕ್ಯವನ ಸುವಾರ್ಥ ಸೇವೆಯನ್ನ ಮಾಡಿದ. ಇದು ಕೊರಿಂಥ ಸಭೆಯ ಒಂದು ಹಿನ್ನೆಲೆ. ಆದರೆ ಕೊರಿಂಥ ಪಟ್ಟಣಕ್ಕೆ ಕೊರಿಂಥ ಸಭೆಗೆ ಪೌಲನು ಪತ್ರಿಕೆ ಬರೆಯುವಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ಕೆಲವು ಗುಂಪುಗಳು ಉಂಟಾಗಿರುವಂಥದ್ದರ ಕುರಿತಾಗಿ ಪೌಲನಿಗೆ ಒಂದು ಮಾಹಿತಿ ಬಂತು. ವಿಶ್ವಾಸಿಗಳು ಹೇಳ್ತಾ ಇದ್ದಾರೆ, ನಾವು ಪೌಲನ ಮೂಲಕವಾಗಿ ಸುವಾರ್ತೆಯನ್ನು ನಂಬಿರುವಂಥವರು, ನಾವು ಪೌಲನ ಸಂಗಡದವರು ಅಥವಾ ಪೌಲನ ಗುಂಪಿಗೆ ಸೇರಿದವರು. ಆದರೆ ಕೆಲವರು ಹೇಳ್ತಾ ಇದ್ದಾರೆ, ನಾವು ಅಪೊಲೋಸನ ಮೂಲಕವಾಗಿ ಸುವಾರ್ತೆಯನ್ನು ಕೇಳಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ಆದುದರಿಂದ ನಾವು ಅಪೊಲೋಸನ ಗುಂಪಿಗೆ ಸೇರಿದವರು. ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಕೇಫನ ಗುಂಪಿಗೆ ಸೇರಿದವರು. ಕೆಲವರು ಹೇಳ್ತಾರೆ, ಇಲ್ಲ ನಾವು ಯಾವ ಗುಂಪಿಗೂ ಸೇರಿಲ್ಲ, ನಾವು ಕ್ರಿಸ್ತನ ಗುಂಪಿಗೆ ಸೇರಿದ್ದೇವೆ. ಪ್ರಿಯರೇ, ಇಲ್ಲಿ ಪೌಲ ಕೊರಿಂಥ ಸಭೆಗೆ ಹೇಳುವಂಥದ್ದು, ನಿಮ್ಮಲ್ಲಿ ಹರಿದು ಹಂಚಿ ಹೋಗುವಂತಹ ಯಾವ ಕಾರ್ಯಗಳು ಇರಬಾರ್ದು, ನಿಮ್ಮಲ್ಲಿ ಭೇದಗಳಿರಬಾರ್ದು. ಕಾರಣ ನೀವೆಲ್ಲರೂ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನ ಹೊಂದಿರುವಂಥದ್ದು, ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವಂಥದ್ದು, ಯೇಸು ಕ್ರಿಸ್ತನ ಮೂಲಕ ದೇವರ ಮಕ್ಕಳೆಂಬ ಪದವಿಯನ್ನು ಹೊಂದಿರುವಂಥದ್ದು ಎಂಬುದಾಗಿ. ಪ್ರಿಯರೇ, ನಮ್ಮಲ್ಲಿ ಒಂದು ಐಕ್ಯತೆ ಬಹಳ ಪ್ರಾಮುಖ್ಯ. ಯೋಚನೆ ಮಾಡಿ, ನಾವು ಸೇವೆ ಮಾಡುವಂತಹ ಸ್ಥಳಗಳಲ್ಲಿ ಇತರೆ ಡಿನೋಮಿನೇಷನ್ಗೆ ಸೇರಿರುವಂತಹ ವ್ಯಕ್ತಿಗಳು ಇದ್ದರೆ ನಮ್ಮಲ್ಲಿ ಪರಸ್ಪರ ಕಿತ್ತಾಟ. ಕಾರಣ, ಆ ವ್ಯಕ್ತಿಯನ್ನ ಯಾವುದಾದರ ವಿಧದಲ್ಲಿ ಅಲ್ಲಿಂದ ಓಡಿಸಿಬಿಟ್ರೆ ಆ ವಿಶ್ವಾಸಿಗಳು ನಮ್ಮ ಸಭೆಗೆ ಭಾಗಗಳಾಗುತ್ತಾರೆ ಎಂಬ ಒಂದು ಆಸೆ. ಆದರೆ ಸುವಾರ್ತೆ ಕೇಳದೇ ಇರುವಂತಹ, ರಕ್ಷಣೆಯ ಅನುಭವಕ್ಕೆ ಬರದೇ ಇರುವಂತಹ ನೂರಾರು ಜನರು, ಯೇಸು ಸ್ವಾಮಿ ಹೇಳಿರುವಂಥದ್ದು, ಬೆಳೆಯು ಬಹಳ, ಕೆಲಸದವರು ವಿರಳ. ಅಂದು ಇಂದು ಈ ಒಂದು ಮಾತು ಪ್ರಸ್ತುತವಾಗಿರುವಂಥದ್ದು. ನಾವು ಸೇವೆ ಮಾಡುವಂತಹ ಸ್ಥಳಗಳಲ್ಲಿ ನಿಜವಾದ ರಕ್ಷಣೆಯ ಅನುಭವವನ್ನ ಹೊಂದಿಕೊಳ್ಳದೆ ನೂರಾರು ಜನರು ವಾಸಿಸುತ್ತಿರಲಾಗಿ ನಾವು ಆ ಜನರ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸದೆ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ 4 ಗಾಜುಗಳ ಮಧ್ಯೆ ರೂಪಿಸಿರುವಂತಹ ಅಕ್ವೇರಿಯಂನಲ್ಲಿರುವಂತಹ ಮೀನುಗಳನ್ನು ಹಿಡಿಯುವುದರಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಪ್ರಿಯರೇ, ನಾವು ಪರಸ್ಪರ ಹೊಂದಾಣಿಕೆಯಿಂದ ಇದ್ದು ದೇವರು ನಮಗೆ ಕೊಟ್ಟಿರುವಂತಹ ಸೇವೆಯನ್ನ ನಾವು ಪೂರೈಸುವಂತವರಾಗಿರಬೇಕು. ಇಲ್ಲದೆ ಹೋದಲ್ಲಿ ನಾವು ಚೆಲ್ಲಾಪಿಲ್ಲಿ ಆಗುವಂಥದ್ದು, ಹರಿದು ಹೋಗುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದನ್ನು ಈ ಮುಂಜಾನೆಯಲ್ಲಿ ನೀವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಪೌಲನು ಹೇಳುವಂಥದ್ದು 17ನೇ ವಾಕ್ಯದಲ್ಲಿ, ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದನು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಪೌಲನ 2ನೆಯ ಸುವಾರ್ಥ ಪ್ರಯಾಣದ ನಕ್ಷೆ ಅನ್ನುವಂಥದ್ದು ಆಸ್ಯ ಸೀಮೆಯಲ್ಲಿ ಸುವಾರ್ತೆ ಸಾರುವಂಥದ್ದು. ಪೌಲನ ಬಯಕೆ ಅನ್ನುವಂಥದ್ದು
ಎಫೆಸ ಪಟ್ಟಣದ ಸುತ್ತಮುತ್ತಲಿರುವಂತಹ ಸ್ಥಳಗಳಲ್ಲಿ ಸುವಾರ್ತೆಯನ್ನ ಸಾರುವಂಥದ್ದು. ಆದರೆ ದೇವರು ತನ್ನ ಪೌಲನ ಸುವಾರ್ಥ, ಎರಡನೆಯ ಸುವಾರ್ಥ ಪ್ರಯಾಣದಲ್ಲಿ ಹಾಸ್ಯ ಸೀಮೆಗೆ ಕಳುಹಿಸದೆ ಐರೋಪ್ಯ ದೇಶಕ್ಕೆ ಕಳುಹಿಸಿದಂತಹ ಉದ್ದೇಶ ಗುಂಪನ್ನ ಉಂಟು ಮಾಡುವುದಕ್ಕೋಸ್ಕರವಾಗಿ ಅಲ್ಲ, ತನ್ನ ಹೆಸರಿನಲ್ಲಿ ಸಭೆಗಳನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಅಲ್ಲ. ಇಂದು ನಾವುಗಳು ಕಾಣುವಂಥದ್ದು ತಮ್ಮ ತಮ್ಮ ಹೆಸರಿನಲ್ಲಿ ಸಭೆಗಳನ್ನು ಸ್ಥಾಪಿಸುವಂತಹ ವ್ಯಕ್ತಿಗಳನ್ನ. ಪ್ರಿಯರ, ದೇವರು ನಿಜವಾಗಿಯೂ ನಿನ್ನನ್ನು ನನ್ನನ್ನ ಸೇವೆಗೆ ಕರೆದಿರುವಂಥದ್ದಾಗಿದ್ರೆ ನಮ್ಮ ಉದ್ದೇಶ ದೀಕ್ಷಾಸ್ನಾನ ಮಾಡಿಸುವಂಥದ್ದೋ ಸಭೆಗಳನ್ನು ಸ್ಥಾಪಿಸುವಂಥದ್ದೋ ಅಲ್ಲ, ಬದಲಾಗಿ ಸುವಾರ್ತೆಯನ್ನ ಸಾರುವಂಥದ್ದು. ಸುವಾರ್ತೆ ಅನ್ನುವಂಥದ್ದು ನಿನ್ನ ಆರ್ಥಿಕತೆಯ ವಿಚಾರದಲ್ಲಿ ಬಿಡುಗಡೆ ಸಿಕ್ಕುತ್ತೆ ಎಂಬುದಾಗಿ ಹೇಳುವಂಥದ್ದಲ್ಲ, ನಿನ್ನ ರೋಗಗಳಿಗೆ ಸೌಖ್ಯ ಉಂಟಾಗುತ್ತೆ ಎಂಬುದಾಗಿ ಹೇಳುವಂಥದ್ದಲ್ಲ. ಸುವಾರ್ತೆ ಅನ್ನುವಂಥದ್ದು ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ಸದ್ವರ್ತಮಾನವನ್ನು ತಿಳಿಯಪಡಿಸುವಂಥದ್ದು. ಪ್ರಿಯರೇ, ಇಂದು ನಾವುಗಳು ಸಾರುತ್ತಿರುವಂಥದ್ದು ಅದು ಸತ್ಯ ಸುವಾರ್ತೆಯಲ್ಲ. ನೋಡಿ, ಮತ್ತಾಯನವರ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಯೇಸುವಿಗೆ ಮಾರ್ಗವನ್ನ ಸಿದ್ಧ ಮಾಡುವುದಕ್ಕೆ ಬಂದಂತಹ ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯನ್ನ ಪ್ರಾರಂಭಿಸಿರುವಂಥದ್ದು ಈ ರೀತಿ: ಪರಲೋಕ ರಾಜ್ಯವು ಸಮೀಪಿಸಿತು. ಗುಡ್ ನ್ಯೂಸ್ ಈಸ್, ಶುಭ ವರ್ತಮಾನ ಅನ್ನುವಂಥದ್ದು ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರ ಮಾತಿಗೆ ಅವಿಧೇಯರಾಗಿ ದೇವರಿಂದ ದೂರ ಹೋದಂತಹ ಜನರಿಗೆ ಸ್ನಾನಿಕನಾದ ಯೋಹಾನನು ಒಂದು ಶುಭ ವರ್ತಮಾನವನ್ನು ಸಾರ್ತಾ ಇದ್ದಾನೆ. ಅದೇನೆಂದರೆ ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಹಳೆಯ ಒಡಂಬಡಿಕೆಯ ಯಜ್ಞ ಯಾಗಾದಿಗಳು ಮನುಷ್ಯನ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸುವುದಕ್ಕೆ ಅಸಾಧ್ಯವಾಗಿರುವಾಗ ಸರ್ವಶಕ್ತನಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದ್ದಾನೆ. ಈ ಯೇಸು ಕ್ರಿಸ್ತನು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸುವವರಿದ್ದಾನೆ. ಹೀಗಿರಲಾಗಿ ಯೋಹಾನನು ಹೇಳುವಂಥದ್ದು, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನೋಡಿ, ಇದೇ ಯೋಹಾನನು ಯೇಸುವನ್ನು ನೋಡಿ ಹೇಳಿರುವಂಥದ್ದು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 36ನೇ ವಾಕ್ಯ ನೋಡಿ. ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ. ಅಗೋ ದೇವರು ನೇಮಿಸಿದ ಕುರಿ. 29ನೇ ವಾಕ್ಯದಲ್ಲಿ ನೋಡುತ್ತೇವೆ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡ್ತಾನೆ. ಇದು ಸುವಾರ್ತೆ. ಸುವಾರ್ತೆ ಅನ್ನುವಂಥದ್ದು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಉಂಟು ಎಂಬುದನ್ನ ಜನರಿಗೆ ತಿಳಿಯಪಡಿಸುವಂಥದ್ದು. ಪ್ರಿಯರೇ, ಇಂದು ನಾವು ಸಾರುವಂಥದ್ದು ಏನಾಗಿದೆ? ಇಂದು ನಾವು ಜನರಿಗೆ ಹೇಳುವಂತಹ ಸುವಾರ್ತೆ ಏನಾಗಿದೆ? ಒಮ್ಮೆ ಯೋಚಿಸಿ ನೋಡಿ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ ಕೊರಿಂಥದವರಿಗೆ. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಪೌಲನು ಕೊರಿಂಥ ಸಭೆಗೆ ಹೇಳುವಂಥದ್ದು, ಸುವಾರ್ತೆಯನ್ನ ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದನು. ಪ್ರಿಯರೇ, ನಾವು ಆಗಿರುವಂತಹ ಸ್ಥಳಗಳಲ್ಲಿ, ನಮ್ಮ ಸೇವಾ ಕ್ಷೇತ್ರಗಳಲ್ಲಿ
ಇತರೆ ಪಂಗಡಗಳಿಗೆ ಸೇರಿದವರು, ಇತರ ಡಿನಾಮಿನೇಷನ್ಗೆ ಸೇರಿದವರು ದೇವರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದಾದರೆ ನಾವುಗಳು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಆಧ್ಯಾತ್ಮಿಕ ಸತ್ಯ ಅನ್ನುವಂಥದ್ದು, ದೇವರು ನನ್ನನ್ನು ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ ರೀತಿಯಲ್ಲಿಯೇ ಆ ವ್ಯಕ್ತಿಯನ್ನು ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ್ದಾರೆ ಎಂಬುದಾಗಿ. ಈ ರೀತಿ ಒಂದು ಅನ್ಯೋನ್ಯತೆಯಲ್ಲಿ ನಾವು ದೇವರ ಪ್ರೀತಿಯಲ್ಲಿ ಒಂದಾಗುವುದಾದರೆ ದೇವರಿಗೋಸ್ಕರವಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ. ಯಾಕೆ ಅನೇಕ ಸೇವೆಗಳು ಕುಂಠಿತವಾಗ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ, ನಾವು ಕ್ರಿಸ್ತನ ಸುವಾರ್ತೆಯನ್ನ ಸಾರದೆ ಸ್ವಾರ್ಥಕ್ಕೋಸ್ಕರವಾಗಿ ದೇವರ ಹೆಸರನ್ನ ಬಳಕೆ ಮಾಡುವಂಥವರು ಎಂಬುದಾಗಿ ಆಗಿದೆ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಕೊರಿಂಥದಲ್ಲಿರುವ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. ನೋಡಿ ಅದರ 13ನೇ ವಾಕ್ಯದಲ್ಲಿ, ಕ್ರಿಸ್ತನು ವಿಭಾಗವಾಗಿದ್ದಾನೋ, ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನೋ ಅಥವಾ ಅಪೊಲ್ಲೋಸನೋ ಅಥವಾ ಕೇಫನೋ, ಇವರು ಯಾರೂ ಅಲ್ಲ. ನಿಮಗೆ ಪಾಪ ಕ್ಷಮಾಪಣೆ ಸಿಕ್ಕಿರುವಂಥದ್ದು ಯೇಸು ಕ್ರಿಸ್ತನ ಮೂಲಕವಾಗಿ. ನೀವು ದೇವರ ಮಕ್ಕಳಾಗಿರುವಂಥದ್ದು ಯೇಸು ಕ್ರಿಸ್ತನ ಮೂಲಕವಾಗಿ. ಹೀಗಿರಲಾಗಿ ನಿಮ್ಮಲ್ಲಿ ಭೇದಗಳು ಇರಬಾರ್ದು. ನೀವು ಪರಸ್ಪರ ಕಿತ್ತಾಡಿ ಹರಿದೋಗ್ಬಾರ್ದು. ಇದು ಪೌಲನ ಉದ್ದೇಶ. ಪ್ರಿಯರೇ, ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುತ್ತಿರುವ ನಾವುಗಳು ನಮ್ಮ ಸುತ್ತಮುತ್ತಲೂ ವಿಭಿನ್ನ ಪಂಗಡಗಳಿಗೆ ಸೇರಿದ ವಿಶ್ವಾಸಿಗಳು, ದೇವರ ಸೇವಕರು, ಇದೆಲ್ಲಾಗಿ ನಾವು ಪರಸ್ಪರ ಹೊಂದಾಣಿಕೆಯಲ್ಲಿ ಇದ್ದೇವೆ. ಇವತ್ತು ನಾವು ನೋಡ್ತೇವೆ ಪ್ರತಿಯೊಂದು ಸ್ಥಳಗಳಲ್ಲಿ ಸೇವಕರ ಅನ್ಯೋನ್ಯತೆಯ ಒಂದು ಕೂಟ. ಆದರೂ ಎಷ್ಟರ ಮಟ್ಟಿಗೆ ಒಂದು ಅನ್ಯೋನ್ಯತೆ, ನಿಜವಾದ ಅನ್ಯೋನ್ಯತೆ ಇದೆ ಎಂಬುದು ನಾವು ಕಂಡು ಅರಿಯಬೇಕಾಗಿರುವಂಥದ್ದಾಗಿದೆ. ನೋಡಿ, ಪ್ರೀತಿಯಲ್ಲಿ ಒಂದಾಗುವುದು. ಪ್ರೀತಿಯಲ್ಲಿ ಒಂದಾಗುವುದು ಅಂದರೆ ನಮ್ಮಲ್ಲಿ ಗುಂಪುಗಾರಿಕೆ ಇರಬಾರದು. ನೋಡಿ, ನಮ್ಮಲ್ಲಿ ಗುಂಪುಗಾರಿಕೆ ಇದ್ರೆ ದೇವರು ಇದನ್ನು ಹಾಗೆ ಮಾಡ್ತಾನೆ. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ನಾನು ಪೌಲನ ಗುಂಪಿಗೆ ಸೇರಿದವನು ಎಂಬುದಾಗಿ ಹೇಳುವಂಥವನು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ನಾನು ಅಪೊಲ್ಲೋಸನ ಗುಂಪಿಗೆ ಸೇರಿದವನು ಎಂಬುದಾಗಿ ಹೇಳುವಂಥವನು ದೇವರನ್ನು ಆರಾಧಿಸ್ತಾ ಇದ್ದಾನೆ. ನಾನು ಕೇಫನ ಗುಂಪಿಗೆ ಸೇರಿದವನು ಎಂದು ಹೇಳುವಂಥವನು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಅಂದರೆ ಇವೆಲ್ಲವೂ ಒಂದು ರೀತಿಯ ಸುಳ್ಳು ಆರಾಧನೆ. ಯಾಕಂದ್ರೆ ವ್ಯಕ್ತಿಗತ ಪೂಜೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಯಾವ ವ್ಯಕ್ತಿ ತನ್ನನ್ನು ವ್ಯಕ್ತಿಗತ ಪೂಜೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಅಂಥವನಿಗೆ ದೇವರೊಂದಿಗೆ ವೈಯಕ್ತಿಕವಾದ ಸಂಬಂಧ ಇರೋದಿಲ್ಲ. ಇಂದು ನಾವು ಕಾಣುವಂಥದ್ದು ವ್ಯಕ್ತಿಗತ ಪೂಜೆಯ ಕ್ರೈಸ್ತರನ್ನ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ನೀವು ಗಮನ ಬಿಟ್ಟು ಕೇಳ್ರಿ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಯಾರು? ಪೌಲನ ಮೂಲಕವಾಗಿಯೋ ನೀವು ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವುದು. ಪೌಲನ ಮೂಲಕವಾಗಿ ನೀವು ಸುವಾರ್ತೆಯನ್ನು ಕೇಳಿದ್ದೀರಾ. ಕಾರಣ ದೇವರು ನನ್ನನ್ನ ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ್ದಾನೆ ಹೊರತು ಸಭೆಯನ್ನ ಸ್ಥಾಪಿಸುವುದಕ್ಕೋಸ್ಕರವಾಗಿ ಅಲ್ಲ. ಇಂದು ಸುವಾರ್ತ ಸೇವೆ ಎನ್ನುವಂಥದ್ದು ಸಭಾ ಸ್ಥಾಪನೆಯಾಗಿ ಮಾರ್ಪಟ್ಟಿದೆ. ನೋಡಿ, ಯೇಸು ಸ್ವಾಮಿ ಹೇಳಿರುವಂತ ಮಾತು, ನೀವು ಯಾವುದಾದರೂ ಒಂದು ಊರಿಗೆ ಹೋದ್ರೆ ಆ ಊರಿನವರು ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದ್ರೆ ನೀವು ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ. ಆದರೆ ಇವತ್ತು ಸೇವಕರನ್ನ ಕಳುಹಿಸುವಂತಹ ಸಂಸ್ಥೆಗಳು
ನೀನು ಅಲ್ಲೇ ಸಭೆಯನ್ನು ಕಟ್ಟಬೇಕು ಎಂಬ ಆಜ್ಞೆಯನ್ನು ಕೊಟ್ಟು ತಿಂಗಳಿಗೆ ಇಷ್ಟಿಷ್ಟು ಹಣವನ್ನು ಕೊಡುವುದರಿಂದ ಅವರು ಅಲ್ಲೇ ಕುಳಿತುಕೊಳ್ತಾರೆ. ದೇವರು ಉದ್ದೇಶಿಸಿರುವಂತಹ ಸೇವೆಯನ್ನು ಅವರಿಂದ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮಗೆ ಸಂವಿಧಾನವು ನಮಗೆ ಅನೇಕ ಸವಲತ್ತುಗಳನ್ನು ಕೊಟ್ಟಿದೆ. ಹಾಗೆ ದೇವರು ಅನೇಕ ಸವಲತ್ತುಗಳನ್ನು ತನ್ನ ವಾಕ್ಯಗಳ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ಇವತ್ತು ನಾವು ನಮ್ಮ ಜೀವಿತವನ್ನ, ನಮ್ಮ ಸೇವೆಯನ್ನ ದೇವರ ವಾಕ್ಯಾನುಸಾರವಾಗಿ ನಾವು ನಡೆಸದೆ ಕೇವಲ ನಮ್ಮ ಸಂಸ್ಥೆಯ ಬೈಲಾಗಳ ಪ್ರಕಾರವಾಗಿ ನಾವು ಸೇವೆಯನ್ನ ಮಾಡುವಂತಹ ವ್ಯಕ್ತಿಗಳಾಗಿದ್ದೇವೆ. ಇದರ ಫಲವಾಗಿ ನಾನು ಒಂದು ಸಾರಿ ಕೆಲಸ ಮಾಡುವಂತ ಒಂದು ಸಂಸ್ಥೆಯಲ್ಲಿ ಹೇಳಿದೆ, ಗಾಡ್ ಇಸ್ ನಾಟ್ ಗೋಯಿಂಗ್ ಟು ಜಡ್ಜ್ ಅಕಾರ್ಡಿಂಗ್ ಟು ಯುವರ್ ಬೈಲಾ. ದೇವರು ನಿಮ್ಮ ಬೈಲಾಗಳ ಪ್ರಕಾರವಾಗಿ ನ್ಯಾಯ ತೀರಿಸೋದಿಲ್ಲ. ಗಾಡ್ ಇಸ್ ಗೋಯಿಂಗ್ ಟು ಜಡ್ಜ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರು ಈ ವಾಕ್ಯದ ಮೂಲಕವಾಗಿ ನಮಗೆ ನ್ಯಾಯ ತೀರಿಸ್ತಾನೆ ಎಂಬುದಾಗಿ ಅನೇಕ ಸಂಸ್ಥೆಗಳು ಇಂದು ಇಂತಹ ಒಂದು ಪರಿಸ್ಥಿತಿಯಲ್ಲಿ, ಅನೇಕ ವ್ಯಕ್ತಿಗಳು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮುಳುಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಗುಂಪುಗಾರಿಕೆ ಇದ್ರೆ ನೀವು ನಿಜವಾದ ಆರಾಧಕರಲ್ಲ. ಸೊ ನಿಮ್ಮಲ್ಲಿ ಗುಂಪುಗಾರಿಕೆ ಇದ್ರೆ ನೀವು ಯಥಾರ್ಥವಾಗಿ ದೇವರನ್ನ ಆರಾಧಿಸುವ ವ್ಯಕ್ತಿಗಳಲ್ಲ. ಈ ಮುಂಜಾನೆಯಲ್ಲಿ ವಿ ಹ್ಯಾವ್ ಟು ಥಿಂಕ್ ಬ್ಯಾಕ್. ನಾವು ಯೋಚನೆ ಮಾಡಬೇಕು, ನಾನು ನಿಜವಾಗಿ ಆ ಕ್ರಿಸ್ತನ ಪ್ರೀತಿಯಲ್ಲಿ ಒಂದಾಗಿರುವಂತಹ ವ್ಯಕ್ತಿಯಾಗಿದ್ದೇನಾ ಎಂಬುದಾಗಿ. ನೋಡಿ, ಈ ಒಂದು ಹೊಂದಾಣಿಕೆ ನಮ್ಮಲ್ಲಿ ಇರಬೇಕಾದ್ರೆ ನಾವು ಯೋಹಾನನ ಸುವಾರ್ತೆಯಲ್ಲಿ ನೋಡಿದ ರೀತಿಯಲ್ಲಿ ನಮ್ಮಲ್ಲಿ ಒಂದು ದೈವಿಕವಾದ ಪ್ರೀತಿ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಸೊ ಆಗ ಮಾತ್ರ ಆ ದೈವಿಕವಾದ ಪ್ರೀತಿ ನಮ್ಮಲ್ಲಿ ಇದ್ದರೆ ಮಾತ್ರ ಸೊ ನಾವು ಪರಸ್ಪರ ಹೊಂದಾಣಿಕೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯ. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಮಾತು ನೋಡಿ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಹೌ ಗಾಡ್ ಸೋ ಲವ್ಡ್. ಯಾವ ರೀತಿ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡ್ದ ನೋಡಿ. ಇಲ್ಲಿ ನಾವು ನೋಡುವಂಥದ್ದು, he gave himself to us. ಆತ ತನ್ನನ್ನು ತಾನೇ ನಮಗೆ ಸಮರ್ಪಿಸಿಕೊಂಡ, ಅಥವಾ ಆತ ನಮ್ಮನ್ನ ತಂದೆಯಾದ ದೇವರೊಂದಿಗೆ ಸಂಧಾನ ಪಡಿಸುವುದಕ್ಕೋಸ್ಕರವಾಗಿ. ನೋಡಿ, ಈ ಸಂಧಾನ ಪಡಿಸುವುದು ಅಂದ್ರೆ ಮೊದಲು ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಬೇಕು. ಓರಿ ಓತಗಳ ರಕ್ತ ಮನುಷ್ಯನ ಪಾಪಗಳ ಪರಿಹಾರಕ್ಕೆ ಕಾರಣವಾಗದೆ ಮಾರ್ಪಟ್ಟಿರುವಾಗ ಯೋಹಾನನು ಹೇಳಿದ ರೀತಿಯಲ್ಲಿ, ಇಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಲೋಕದ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಅರ್ಥಾತ್ ಯೇಸು ಸ್ವಾಮಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ ಈ ಲೌಡಸ್ ಆತ ನಮ್ಮನ್ನ ಪ್ರೀತಿ ಮಾಡ್ದ. ಸೊ ನಾವುಗಳು ಸಹ ಪರಸ್ಪರ ಆ ಒಂದು ಪ್ರೀತಿಯಲ್ಲಿ ನಾವು ನೆಲೆ ನಿಲ್ಲುವಂಥವರಾಗಿರಬೇಕು. ನೋಡಿ, ದೇವರು ಕಪಟ ಪ್ರೀತಿಯನ್ನಾಗೆ ಮಾಡ್ತಾರೆ. ಸೊ ಇವತ್ತು ನಾವು ಅನೇಕರನ್ನ ನೋಡ್ತೇವೆ, ಪ್ರೀತಿ ಮಾಡುವಂತ ಅನೇಕರನ್ನ. ಇವತ್ತು ಅನೇಕರು ಪ್ರೀತಿಯನ್ನ ಶೋಷಣೆ ಮಾಡುವಂಥವರಾಗಿ ಮಾರ್ಪಟ್ಟಿದ್ದಾರೆ. ಏನು ಶೋಷಣೆ ಮಾಡುವಂಥದ್ದು? ಲಾಭಕ್ಕೋಸ್ಕರವಾಗಿ ಪ್ರೀತಿ ಮಾಡುವಂಥವರು, ಕಾರ್ಯ ಸಾಧಕಕ್ಕೋಸ್ಕರವಾಗಿ ಪ್ರೀತಿ ಮಾಡುವಂಥವರು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ನಮ್ಮ ಕ್ರೈಸ್ತರ ಮಧ್ಯದಲ್ಲಿ, ಪ್ರತ್ಯೇಕವಾಗಿ ಸಭಾಪಾಲಕರ ಮಧ್ಯದಲ್ಲಿ
ಫೆಲೋಶಿಪ್ ಇದೆ. ಪ್ರತಿ ತಿಂಗಳಿಗೆ ಒಂದು ಬಾರಿ ಒಂದು ಫೆಲೋಶಿಪ್ ಮೀಟಿಂಗ್ ಮಾಡ್ತಾರೆ. ಇದರಲ್ಲಿ 99% ಶೋಷಣೆಯ ಪ್ರೀತಿ, ಎಕ್ಸ್ಪ್ಲಾಯ್ಟ್. ಆದರೆ ನೋಡಿ, ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು, ಸೊ ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದು ಯಾವ ರೀತಿ? ಬೈ ಗಿವಿಂಗ್ ಹಿಮ್ಸೆಲ್ಫ್, ತನ್ನನ್ನು ತಾನೇ ಕೊಡುವುದರ ಮೂಲಕವಾಗಿ. ಸೊ ನಾವು ನೋಡಿ, ಇಂದು ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಇರುವಂತಹ ಪ್ರೀತಿ ಸಹ ಕಪಟದ ಪ್ರೀತಿ. ಯಾವ ಲಾಭವಿಲ್ಲದೆ ಯಾರು ಯಾರನ್ನ ಪ್ರೀತಿ ಮಾಡ್ತಾ ಇಲ್ಲ. ಗಂಡ ಹೆಂಡತಿಯನ್ನಾಗಲಿ, ಹೆಂಡತಿ ಗಂಡನನ್ನಾಗಲಿ ಪ್ರೀತಿ ಮಾಡಬೇಕಾದ್ರೆ ಏನಾದರೂ ಲಾಭ ಇರ್ತದೆ ಅದರಲ್ಲಿ. ಎಲ್ಲರೂ ಈ ರೀತಿ ಎಂಬುದಾಗಿ ಹೇಳೋದಿಲ್ಲ, ಬಟ್ ಮೋಸ್ಟ್ ಆಫ್ ದೆಮ್. ಮಕ್ಕಳು ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿ ಮಾಡುವಂಥದ್ದು, ಮಕ್ಕಳಿಗೋಸ್ಕರವಾಗಿ ತ್ಯಾಗ ಮಾಡುವಂತ ಹಿಂದೆ ದೇರ್ ಇಸ್ ಎ ಸಮಥಿಂಗ್ ಹಿಡನ್ ಅಜೆಂಡಾ. ಯಾವ ತಂದೆ ತಾಯಿಗಳು ಮಕ್ಕಳು ಒಳ್ಳೆಯವರಾಗಿ ಒಳ್ಳೆ ಉನ್ನತ ಸ್ಥಾನದಲ್ಲಿ ಹೋಗಿ ಆ ಒಂದು ಏಕೈಕ ಉದ್ದೇಶದಿಂದ ಏನು ಮಾಡೋದಿಲ್ಲ. ಖರ್ಚು ಮಾಡಿದ್ರೇನು, ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೇನು, ಅದರ ಹಿಂದೆ ಏನಿರ್ತದೆ? ನನ್ನ ವೃದ್ಧಾಪ್ಯದಲ್ಲಿ ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂಬ ಒಂದು ಇರ್ತದೆ, ಒಂದು ಭಾಗ ಇರ್ತದೆ. ಅಂದ್ರೆ ಪ್ರತಿಯೊಂದು ಪ್ರೀತಿಯ ಹಿಂದೆ ಕೆಲವು ಶೋಷಣೆಗಳು ಅಡಕವಾಗಿದೆ. ಆದರೆ ಪ್ರಿಯರೇ, ಯೇಸು ಸ್ವಾಮಿಯ ಪ್ರೀತಿಯಿಂದ ಏನಿತ್ತು? ನಥಿಂಗ್. ಯಾವ ರೀತಿಯ ಶೋಷಣೆ ಇಲ್ಲ. ಯೇಸು ಸ್ವಾಮಿಯ ಏಕೈಕ ಉದ್ದೇಶ ಏನು? ಮನುಷ್ಯರನ್ನ ತಂದೆಯಾದ ದೇವರೊಂದಿಗೆ ಸಂಧಾನಪಡಿಸುವಂಥದ್ದು. ನಾವು ಇಂತಹ ಒಂದು ಮನೋಭಾವದಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಿದ್ದೇವೆ. ನೋಡಿ, ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅವರ ಜೀವಿತದಲ್ಲಿಯೂ ಇಂತಹ ಒಂದು ಅನುಭವವನ್ನು ನಾವು ಕಾಣ್ತೇವೆ. ಇಸ್ರಾಯೇಲ್ ಮಕ್ಕಳನ್ನ ದೇವರು ಐಗುಪ್ತದಿಂದ ಕರ್ಕೊಂಡು ಬಂದ. ಪ್ರತ್ಯೇಕವಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರ ದಾಸನಾದ ಮೋಶೆ ಇಸ್ರಾಯೇಲ್ ಮಕ್ಕಳಿಗೆ ಒಂದು ಉಪನ್ಯಾಸವನ್ನು ಮಾಡ್ತಾ ಇದ್ದಾನೆ. 4ನೇ ಅಧ್ಯಾಯ ಪ್ರಾರಂಭ ಮಾಡುವಂಥದ್ದು, ಇಸ್ರಾಯೇಲರೇ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಿಮಗೆ ಇದನ್ನು ಬೋಧಿಸ್ತಾ ಇದ್ದೇನೆ. ನೀವು ಆತನ ಆಜ್ಞಾವಿಧಿಗಳನ್ನು ಅನುಸರಿಸಬೇಕು. ಅದರ 3ನೇ ವಾಕ್ಯದಲ್ಲಿ, ಪೇಗೋರದ ಬಾಳನ ಸಂಗತಿಯಲ್ಲಿ ಯೆಹೋವನು ಮಾಡಿದ ಕಾರ್ಯವನ್ನು ನೀವು ನೋಡಿದ್ದೀರಿ. ಪೇಗೋರದ ಬಾಳನನ್ನು ಅನುಸರಿಸಿದವರೆಲ್ಲರೂ ನಿಮ್ಮ ದೇವರಾದ ಯೆಹೋವನು ನಿಮ್ಮಲ್ಲಿರದಂತೆ ನಾಶ ಮಾಡಿದನಲ್ಲ. ಸೊ ಇಲ್ಲಿ ಮೋಶೆ ಇಸ್ರಾಯೇಲರಿಗೆ ಉಪನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಇಂದಿನ ಒಂದು ಘಟನೆಯನ್ನ ಆತನು ಮೆಲುಕು ಹಾಕುವಂಥದ್ದಾಗಿ ನಾವು ನೋಡುತ್ತೇವೆ. ಅರಣ್ಯಕಾಂಡ 25ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ಇಸ್ರಾಯೇಲರು ಶಿಟ್ಟೀಮ್ನಲ್ಲಿ ವಾಸ ಮಾಡುವಂತಹ ಕಾಲದಲ್ಲಿ ಇಸ್ರಾಯೇಲರು ನೋಡಿ, ಪ್ರತ್ಯೇಕವಾಗಿ ಅದರ 23-24 ಅಧ್ಯಾಯದಲ್ಲಿ ಬಿಳಾಮನು ಇಸ್ರಾಯೇಲರನ್ನ ಶಪಿಸುವುದಕ್ಕಾಗಿ ಬಾಳಾಮನೆಂಬ ಒಬ್ಬ ಪ್ರವಾದಿಯನ್ನ ಕರೆಸ್ತಾ ಇದ್ದಾನೆ. ಆದರೆ ದೇವರು ಬಾಲಾಕನ ಮೂಲಕವಾಗಿ ಶಾಪದ ಬದಲಾಗಿ ಆಶೀರ್ವಾದದ ಮಾತುಗಳನ್ನು ಹೇಳಿಸ್ತಾ ಇದ್ದಾನೆ. ಆದಾಗ್ಯೂ ಇಸ್ರಾಯೇಲ್ ಏನ್ ಮಾಡ್ಬಿಟ್ರು? ಮೋವಾಬ್ ಸ್ತ್ರೀಯರೊಡನೆ ಸಹವಾಸವನ್ನ ಮಾಡಿ ಅವರು ಬಾಳ್ ಪೇಗೋರನ ಭಕ್ತರಾದರು. ನೋಡಿ, ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ಒಂದು ರೀತಿಯ ಕಪಟದ ಪ್ರೀತಿ. ಇದರ ಅನಂತರ ಫಲ ಏನೆಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅರಣ್ಯಕಾಂಡ 25ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ
ದೇವರು ಅವರ ಮಧ್ಯದಲ್ಲಿ ವ್ಯಾಧಿಯನ್ನು ಉಂಟು ಮಾಡಿ ಆ ವ್ಯಾಧಿಯ ನಿಮಿತ್ತ 24,000 ಮಂದಿ ಹತರಾದರು. ಪ್ರಿಯರೇ, ಡೋಂಟ್ ಎಕ್ಸ್ಪ್ಲಾಯ್ಟ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಪ್ರೀತಿಯನ್ನು ಶೋಷಣೆ ಮಾಡಕ್ ಹೋಗಬಾರದು. ನಾನು ಸಾಧಾರಣವಾಗಿ ಹೇಳುವಂತ ಒಂದು ಮಾತು, ಬೆಕ್ಕು ಹಾಲು ಕುಡಿಬೇಕಾದ್ರೆ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಬೆಕ್ಕು ಯೋಚಿಸುವಂಥದ್ದು, ಯಾರು ನನ್ನನ್ನು ನೋಡ್ತಾ ಇಲ್ಲ. ಪ್ರಿಯರೇ, ನಾನು ಸಾಧಾರಣವಾಗಿ ಹೇಳುತ್ತಾ ಒಂದು ಮಾತಿದೆ, ನಾವು ಮನುಷ್ಯರ ಮಣ್ಣಿಗೆ ಕಣ್ಣು ಹಾಕ್ಬೋದು, ದೇವರ ಮಣ್ಣಿಗೆ ಕಣ್ಣು ಹಾಕಕ್ಕಾಗಲ್ಲ. ಒಂದು ಪದಪ್ರಯೋಗ ಈ ರೀತಿ ಇದೆ, ಹಲವರನ್ನು ಕೆಲವರನ್ನು ಹಲವು ಬಾರಿ ನಾವು ಮೋಸ ಮಾಡ್ಬೋದು, ಆದರೆ ಎಲ್ಲರನ್ನು ಯಾವಾಗಲೂ ಮೋಸ ಮಾಡೋದಕ್ಕಾಗೋದಿಲ್ಲ. ದೇವರು ನಮ್ಮಿಂದ ಬಯಸುವಂಥದ್ದು ಒಂದು ಯುನೈಟೆಡ್, ಪ್ರೀತಿಯಲ್ಲಿ ಒಂದಾಗುವಂಥ, ಯುನೈಟೆಡ್ ಇನ್ ಲವ್. ಅದಕ್ಕೆ ದೇವರು ಕೊಟ್ಟಿರುವಂತಹ ಒಂದು ಮಾರ್ಗರಕ್ಷೆ ಅನ್ನುವಂಥದ್ದು ಆಸ್ ಎ ಲವ್. ನಾನು ನಿಮ್ಮನ್ನು ಪ್ರೀತಿ ಮಾಡಿದ ರೀತಿಯಲ್ಲಿ ನೀವು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ರಿ. ಆ ಒಂದು ಅನುಭವದಲ್ಲಿ, ಆ ಒಂದು ಪರಿಪೂರ್ಣತೆಯಲ್ಲಿ ನಾವು ನಮ್ಮ ಕ್ರೈಸ್ತ ಜೀವಿತವನ್ನು ಜೀವಿಸುವಂತವರಾಗಿದ್ದೇವ. ಈ ಮುಂಜಾನೆಯಲ್ಲಿ ಒಮ್ಮೆ ಯೋಚಿಸುವಂಥದ್ದು ಸತ್ಯ. ನಮ್ಮ ಪ್ರೀತಿಯ ಹಿಂದೆ ಯಾವುದಾದರೂ ಹಿಡನ್ ಅಜೆಂಡಾ ಇದೆಯಾ? ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸಂಸ್ಥೆ, ಪ್ರತಿಯೊಂದು ಸಭೆಗಳಿಗೆ ಹೊರಭಾಗದಲ್ಲಿ ಒಂದು ಮಿಷನ್, ಒಂದು ವಿಷನ್ ಇದ್ರೆ, ಒಳಭಾಗದಲ್ಲಿ ದೇರ್ ಇಸ್ ಸಮ್ ಹಿಡನ್ ಅಜೆಂಡಾಸ್. ಸೊ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕ್ರೈಸ್ತ ಜೀವಿತದಲ್ಲಿ ಇಂತಹ ಯಾವುದಾದರೂ ಗೌಪ್ಯವಾಗಿರುವಂತಹ ಅಜೆಂಡಾಗಳು ಉಂಟಾ? ಪ್ರಿಯರೇ, ಈ ಮುಂಜಾನೆಯಲ್ಲಿ ಪೌಲನು ಹೇಳುವಂತಹ ಮಾತು, ಸಹೋದರರೇ, ನಿಮ್ಮಲ್ಲಿ ಭೇದಗಳು ಇರಬಾರದು. ಅಂತಹ ಭೇದಗಳು ಇದ್ರೆ ಏನಾಗ್ತದೆ? ಅದು ನಮ್ಮನ್ನು ಸಂಪೂರ್ಣವಾಗಿ ಹರಿದು ಹೋಗುವಂತೆ ಮಾಡ್ತದೆ. ನೋಡಿ, ಯೇಸು ಸ್ವಾಮಿ ದೆವ್ವಗಳನ್ನ ಬಿಡಿಸುವಂಥದ್ದನ್ನ ನೋಡಿದಂಥ ಫರಿಸಾಯರು ಹೇಳಿದ್ರು, ಇವನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನ ಬಿಡಿಸ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಅವರ ರಾಜ್ಯದಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಹೋಗ್ಬಿಟ್ರೆ ಆ ರಾಜ್ಯ ಏನಾಗ್ತದೆ? ಬೇಗ ಕಿತ್ತೋಗ್ಬಿಡ್ತದೆ ಎಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನು ವಿವಿಧ ಸ್ಥಳಗಳಲ್ಲಿ ಸೇವೆಗಾಗಿ ಕಳುಹಿಸಿರುವಾಗ, ಸೇವೆಗಾಗಿ ಇಟ್ಟಿರುವಾಗ, ಸೊ ನಮ್ಮಲ್ಲಿ ಇಂತಹ ಭೇದಗಳು ಉಂಟಾ? ಸೊ ಇಂದು ನಾವು ಕಾಣುವಂಥದ್ದು ಈ ಭೇದಗಳಿಂದ ತುಂಬಲ್ಪಟ್ಟಿರುವಂತಹ ಒಂದು ಸಮೂಹ. ನಾನು ಹೇಳುವಂಥದ್ದು ನಾಟ್ ಆಸ್ ಎ ಜನರಲ್, ಒಂದು ಸಾರ್ವಜನಿಕವಾಗಿ ಅಲ್ಲ, ಆಸ್ ಎ ಕ್ರಿಶ್ಚಿಯನ್ ಆರ್ಗನೈಸೇಷನ್ಸ್, ಕ್ರೈಸ್ತ ಸಂಘಟನೆಗಳಾಗಿ ಪ್ರತಿಯೊಬ್ಬನು ಒಬ್ಬನನ್ನ ತುಳಿದು ಮತ್ತೊಬ್ಬನು ಮೇಲಕ್ಕೆ ಹೋಗುವುದಕ್ಕೆ ಪ್ರಯತ್ನಿಸುವಂತಹ ಒಂದು ಕಾಲಘಟ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅನೇಕರು ಹೇಳುವಂಥದ್ದು ಸರ್ವೇ ಮಾಡುವುದಕ್ಕೆ ಇದಲ್ಲದೆ ಬೇರೆ ಮಾರ್ಗ ಇಲ್ಲ ಎಂಬುದಾಗಿ. ಆದರೆ ಪ್ರಿಯರೇ, ನಾವು ಯೋಚನೆ ಮಾಡಬೇಕು. ಇದಕ್ಕಾಗಿನ ದೇವರು ನನ್ನನ್ನು ಕರೆದಿರುವಂಥದ್ದು. ಸೊ ದೇವರ ವಾಕ್ಯ ನನಗೆ ಉಪದೇಶಿಸುವಂಥದ್ದು, ಅಥವಾ ದೇವರ ವಾಕ್ಯ ನಮಗೆ ಉಪದೇಶಿಸುವಂಥದ್ದು ಯುನೈಟೆಡ್ ಇನ್ ಲವ್, ಪ್ರೀತಿಯಲ್ಲಿ ಒಂದಾಗ್ರಿ.
ವಾಟ್ ಅದರ್ಸ್ ಡೂ ದಟ್ ಇಸ್ ನಾಟ್ ಮ್ಯಾಟರ್ಸ್ ಅಸ್. ಬೇರೆಯವರು ಏನು ಮಾಡ್ತಾರೆ ಅದು ನಮ್ಮದಲ್ಲ. As I said before, God is not going to judge according to your church bylaw. ದೇವರು ನಿನ್ನ ಸಭೆಯ ಬೈಲಾ ಪ್ರಕಾರ, ನೀನು ಕೆಲಸ ಮಾಡುವಂಥ ಸಂಸ್ಥೆಯ ಬೈಲಾ ಪ್ರಕಾರವಾಗಿ ಎಲ್ಲ ನ್ಯಾಯ ತೀರಿಸುವಂಥದ್ದು. ಗಾಡ್ ಇಸ್ ಗೋಯಿಂಗ್ ಟು ಜಡ್ಜ್ ಅಕಾರ್ಡಿಂಗ್ ಟು ಹಿಸ್ ವರ್ಡ್. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ನ್ಯಾಯ ತೀರಿಸ್ತಾನೆ. ಸೊ ಹೀಗಿರಲಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಗನೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ನಾನು ದೇವರ ವಾಕ್ಯಾನುಸಾರವಾಗಿ ನನ್ನ ಜೀವಿತವನ್ನು ನಿರ್ವಹಿಸುತ್ತೇನೆ ಎಂಬ ಆ ಒಂದು ಮನೋಭಾವದಲ್ಲಿ ನಾವು ಜೀವಿಸುವಂತವರಾಗಿರಬೇಕು. ರೋಮಪತ್ರಿಕೆ 12ನೇ ಅಧ್ಯಾಯದಲ್ಲಿ ಅದರ 3ನೇ ವಾಕ್ಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನೆನೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಅವೆಲ್ಲ ಪರಸ್ಪರ ಅಂಗಗಳು. ಪ್ರಿಯರೇ, ದೇವರು ನನ್ನನ್ನು ಕರೆದಿರುವಂಥದ್ದು ಅಥವಾ ದೇವರು ನಮ್ಮನ್ನ ಕರೆದಿರುವಂಥದ್ದು ಸುವಾರ್ತೆ ಸಾರೋದಕ್ಕೆ. ಸೊ ದಯವಿಟ್ಟು ಅಕ್ವೇರಿಯಂನಲ್ಲಿ ಮೀನು ಹಿಡಿಗೆ ಹೋಗ್ಬೇಡಿ. ಹೋಗಿ ಸಮುದ್ರದಲ್ಲಿ ಹೋಗಿ ಮೀನು ಹಿಡಿಯುವ. ಪೌಲ ಹೇಳ್ತಾ ಇದ್ದಾನೆ, ಇತರರು ಬೀಜ ಹಾಕಿದ ಸ್ಥಳದಲ್ಲಿ ಅಲ್ಲ. ಸೊ ದೇವರು ಪೌಲನನ್ನ ಕರೆದಿರುವಂಥದ್ದು. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಸುವಾರ್ತೆಯನ್ನ ಸಾರುವುದಕ್ಕೆ ದೇವರು ನನ್ನನ್ನು ಕರೆದಿದ್ದಾನೆ. ಆ ಕೆಲಸದಲ್ಲಿ ನಾನು ನನ್ನನ್ನೇ ಒಪ್ಪಿಸಿಕೊಟ್ಟಿದ್ದೇನೆ. ಸೊ ನನ್ನ ಕೆಲಸ ದೀಕ್ಷಾಸ್ಥಾನ ಮಾಡಿಸುವಂಥದ್ದಲ್ಲ, ಸುವಾರ್ತೆ ಸಾರುವಂಥದ್ದು, ಪೌಲನು ಹೇಳುವಂಥದ್ದು. ಪ್ರಿಯರೇ, ಆ ಒಂದು ದೌತ್ಯದಲ್ಲಿ ನಾವು ಮುಂದಕ್ಕೆ ಹೋಗುವಂಥವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಪ್ರೀತಿಯಲ್ಲಿ ನಾವು ಒಂದಾಗಿತ್ತು ಕರ್ತನೆ. ನಮ್ಮಲ್ಲಿ ಯಾವ ವಿಧವಾದ ಭೇದ ಭಾವಗಳು ಉಂಟಾಗದಂತೆ ನೀವು ನಮಗೆ ಕೊಟ್ಟಿರುವಂತಹ ಸೇವೆಯನ್ನು, ನಮಗೆ ವಹಿಸಿರುವಂತಹ ಸೇವೆಯನ್ನು ನಾವು ಮಾಡಿ ಮುಗಿಸುವುದಕ್ಕೆ ಬೇಕಾದಂಥ ನಿಮ್ಮ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡು. ಈ ಮುಂಜಾನೆಯಲ್ಲಿ ಮತ್ತು ನಾವರ್ತಿ ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿಮ್ಮ ಸಾನ್ನಿಧ್ಯ ನಮ್ಮ ಸಂಗಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ಈ ಮುಂಜಾನೆಯಲ್ಲಿ ನಮ್ಮೆಲ್ಲರ ಸಂಗಡ ನೆಲೆಗೊಂಡಿರಲಿ. ಆಮೇನ್. ಪತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.